ಇದು ಸಿನಿ ಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ. ಸಿನಿ ಸ್ಟಾರ್ಗಳಿಗೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್. ಇದು ಎಲ್ಲ ಸಿನಿಮಾ ನಟಿಯರಿಗೆ ಸಂಬಂಧಪಟ್ಟಂತಹ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದರೆ ಸಿನಿ ಪ್ರಿಯರಲ್ಲೂ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದೇನೆಂದರೆ ನಟಿಯರ ಬ್ಯೂಟಿ ಸೀಕ್ರೆಟ್ಗಳೇನು? ನಟಿಯರು ಇಷ್ಟು ಚೆನ್ನಾಗಿರ್ತಾರೆ, ಇಷ್ಟು ಸೌಂದರ್ಯವಂತರಾಗಿರ್ತಾರೆ, ಅವರ ಸೌಂದರ್ಯದ ಹಿಂದಿನ ರಹಸ್ಯವೇನು? ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಸಾಮಾನ್ಯವಾದಂತಹ ಪ್ರಶ್ನೆ. ಸಿನಿ ಪ್ರಿಯರಿಗೆ, ಸಿನಿಮಾ ಅಭಿಮಾನಿಗಳಿಗೆ, ನಟ ನಟಿಯರ ಫ್ಯಾನ್ಸ್ಗಳಿಗೆ ನಟಿಯರ ಬ್ಯೂಟಿ ಸೀಕ್ರೆಟ್ಟು ಇದು ಸಿನಿ ಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ. ಸಿನಿ ಸ್ಟಾರ್ಗಳಿಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಸುದ್ದಿ ಇದು. ಹಾಗಾದರೆ 50-60 ವರ್ಷ ವಯಸ್ಸಾದರೂ ಕೂಡ ಸಿನಿಮಾ ನಟ ನಟಿಯರ ಗ್ಲಾಮರ್ ಕಮ್ಮಿ ಆಗೋದಿಲ್ಲ. ಅವರ ಗ್ಲೋ ನೋಡಿ ಎಲ್ಲರೂ ಕೂಡ ದಂಗಾಗ್ತಾರೆ. ಹಾಗಾದರೆ ನಾವು ಹೇಳ್ತೀವಿ ಸ್ಟಾರ್ಗಳ ಬ್ಯೂಟಿ ಸೀಕ್ರೆಟ್ ಅನ್ನು. 50 ವರ್ಷ 50-60 ವರ್ಷ ವಯಸ್ಸಾದರೂ ಕೂಡ ಯಾರಿಗೂ ವಯಸ್ಸೇ ಆಗಲ್ವ ಇವರಿಗೆ ಅಂತ ಹೇಳ್ತೀವಿ. ಅವರ ಗ್ಲೋ ನೋಡಿ ಎಲ್ಲರೂ ದಂಗಾಗೋಗ್ತಾರೆ. ಮನೇಲಿ ಕೂತ್ ಗಂಡ ಹೆಂಡತಿ ನೋಡಿ ಟಿ ವಿಲಿ ಕಾಣಿಸೋ ಹೀರೋಯಿನ್ ಹೆಂಗವಳೆ ಅಂತ ಹೇಳ್ತಾರೆ ಕೆಲವರು. ಹಾಗೆ ನೀನು ಆಗಬೇಕು ಅಂಥೇಳಿ ಪಟ್ಟು ಹಿಡಿಯೋ ಗಂಡಂದ್ರು ಇದ್ದಾರೆ. ಕರೀನಾ 44 ವರ್ಷ ವಯಸ್ಸಿನಲ್ಲೂ ಯುವತಿಯಂತೆ ಕಾಣಲು ಕಾರಣವೇನು ಗೊತ್ತಾ? ಆಕೆಯ ಸೌಂದರ್ಯದ ಗುಟ್ಟು ಯೋಗ ಮತ್ತು ವ್ಯಾಯಾಮ. ನಟಿಯರಿಗೇನ್ರಿ ಸಿನಿಮಾ ಮಾಡ್ತಾರೆ, ಚೆನ್ನಾಗಿ ಕಾಸು ಬರುತ್ತೆ, ಅಡುಗೆ ರೂಮಲ್ಲಿ ಹೋಗ್ಬಿಟ್ಟು ಒಗ್ಗರಣೆ ಹಾಕೋದು ಕೂಡ ಅವ್ರ ಮನೇಲಿ ಕೆಲಸದವ್ರು ಇರ್ತಾರೆ. ನಾವಾದರೆ ಪ್ರತಿಯೊಂದು ಕೆಲಸನೂ ನಾವೇ ಮಾಡಬೇಕು. ಹಾಗಾಗಿ ಅವರಿಗೆ ಸಮಯ ಇದೆ, ಯೋಗ ಮಾಡ್ಕೊತಾರೆ, ನಾವೇನು ಮಾಡೋಣ ಅಂಥೇಳಿ ಮನೆಯ ಹೆಂಡತಿಯರು ಗಂಡನಿಗೆ ಉತ್ತರ ಕೊಡೋದು ಇದೆ. ಎಸ್, ಹಾಗಾದರೆ ನಾವು ಈಗ ಹೇಳುವಂತಹದ್ದು ಸ್ಟಾರ್ ನಟಿಯರ ಬ್ಯೂಟಿ ಸೀಕ್ರೆಟ್ನ ಬಗ್ಗೆ. ಕರೀನಾ 44 ವರ್ಷ ವಯಸ್ಸಿನಲ್ಲೂ ಕೂಡ ಯುವತಿಯಂತೆ ಕಾಣಲು ಕಾರಣ ಆಕೆಯ ಸೌಂದರ್ಯದ ಗುಟ್ಟು ಯೋಗ ಮತ್ತು ವ್ಯಾಯಾಮ. ಈಗಲೂ 20ರ ಯುವತಿಯಂತೆ ಕಾಣಿಸ್ತಾರೆ. ಎಲ್ಲರ ಸೌಂದರ್ಯ ಕಾಪಾಡಲು ಯೋಗ ವ್ಯಾಯಾಮ ಮತ್ತು ಉತ್ತಮ. ಸದಾಕಾಲ ಹೇಳ್ತಾರೆ, ಫ್ರೀಡಮ್ ಟಿವಿ ಕೆಲವೊಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ, ಏನೋ ಒಂದು ಸಬ್ಜೆಕ್ಟು ಅಂತ. ಆದರೆ ಅಲ್ಟಿಮೇಟ್ ನಾವು ಒಂದು ಸಂದೇಶವನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ಈ ಗ್ಲಾಮರು, ಈ ಸೌಂದರ್ಯ, ಈ ಕ್ಯೂಟ್ನೆಸ್ಸು, ಈ ಬ್ಯೂಟಿ ಇವೆಲ್ಲವೂ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ರೀ ಉಳಿಸ್ಕೊಂಡು ಹೋಗೋದಕ್ಕೆ. ನೀವು ಪ್ರತಿನಿತ್ಯ ಯೋಗ ಮತ್ತು ಪ್ರತಿನಿತ್ಯ ವ್ಯಾಯಾಮ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಟ ನಟಿಯರಂತೆ ಮಿಂಚಬಹುದು. ಹಾಗಾಗಿ ಯೋಗವನ್ನು ಅಭ್ಯಾಸ ಮಾಡ್ಕೊಳ್ಳಿ, ಯೋಗವನ್ನು ರೂಢಿ ಮಾಡ್ಕೊಳ್ಳಿ. ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ಒಳ್ಳೆಯದು.